ಬಿಗ್ ಬಾಸ್ ಟೀಮ್ ಇಂದ ಇವಾಗ ಬಿಗ್ ಸರ್ಪ್ರೈಸ್ ಬಂದಿದೆ ಅಂತಾನೆ ಅನ್ಬೋದು. ಈ ಒಂದು ಸರ್ಪ್ರೈಸ್ ಏನಂತ ಅಂದ್ರೆ ಬಿಗ್ ಬಾಸ್ ಸೀಸನ್ 13 ಆದಷ್ಟು ಬೇಗ ಕಲರ್ಸ್ ಅಲ್ಲಿ ಬರ್ತಾ ಇದೆ. ಲಾಸ್ಟ್ ಸೀಸನ್ ಅಂದ್ರೆ ಲಾಸ್ಟ್ ಸೀಸನ್ ಗಳಿಗೆ ಕಂಪೇರ್ ಮಾಡಿದ್ರೆ ಈ ಒಂದು ಸೀಸನ್ ಬೇಗನೆ ಶುರು ಆಗ್ತಿದೆ. ಈ ಒಂದು ಸೀಸನ್ ಮುಗ್ದು ಆಲ್ಮೋಸ್ಟ್ 4 ಮಂತ್ಸ್ ಆಗಿದೆ, ಬಟ್ ಇವಾಗ ಆಲ್ರೆಡಿ ಬರ್ತಾ ಇದೆ ಅಂತ ಒಂದು ಲೋಗೋನು ಕೂಡ ಕ್ರಿಯೇಟ್ ಮಾಡಿ ಇವಾಗ ಅಪ್ಲೋಡ್ ಕೂಡ ಮಾಡಿದ್ದಾರೆ. ಅದ್ರ ಬಗ್ಗೆ ಒಂದಿಷ್ಟು ಅಪ್ಡೇಟ್ಸ್ ಕೂಡ ಇದೆ. ಏನೆಲ್ಲ ಅಪ್ಡೇಟ್ಸ್ ಅಂತ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸಬರಾಗಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಒಂದು ಲೈಕ್ ನ ಮಾಡಿ. ಅದೇ ತರ ಇವಾಗ ಮೇನ್ ವಿಷಯಕ್ಕೆ ಬರೋಣ. ಲಾಸ್ಟ್ ಸೀಸನ್ ನ ಕಂಪೇರ್ ಮಾಡ್ತಾ ಇದ್ರೆ ಈ ಒಂದು ಸೀಸನ್ ಅಲ್ಲಿ ಮುಂಚೆನೆ ಇವಾಗ ಲೋಗೋನ ಬಿಟ್ಬಿಟ್ಟಿದ್ದಾರೆ. ಮತ್ತೆ ಒಂದು ಪ್ರೆಸ್ ಮೀಟ್ ಕೂಡ ಆಗ್ತಿತ್ತು ಬಿಗ್ ಬಾಸ್ ಸೀಸನ್ ಗಿಂತ ಮುಂಚೆ. ಅದು ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಆಗುತ್ತೆ. ಬಟ್ ನಾವು ಪ್ರತಿ ಒಂದು ಸೀಸನ್ ಅಲ್ಲಿ ವೇಟ್ ಮಾಡ್ತಿದ್ದು ಯಾವಾಗ ಲೋಗೋನ ಲಾಂಚ್ ಮಾಡ್ತಾರೆ, ಅದೇ ತರ ಯಾವಾಗ ಫಸ್ಟ್ ಪ್ರೋಮೋ ಬರುತ್ತೆ, ಆಮೇಲೆ ಕಿಚ್ಚ ಸುದೀಪ್ ಅವ್ರದ್ದು ಯಾವಾಗ ಪ್ರೋಮೋ ಬರುತ್ತೆ ಅಂತ ಎಲ್ಲಾರು ಕೂಡ ವೇಟ್ ಮಾಡ್ತಿದ್ವಿ. ಬಟ್ ಇವಾಗ ಸಡನ್ ಆಗಿ ಸರ್ಪ್ರೈಸ್ ನ ಕೊಟ್ಟಿದೆ. ಅದು ಒಂದು ಲೋಗೋ ಜೊತೆ ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಕಾನ್ಸೆಪ್ಟ್ ಕೂಡ ಆ ಒಂದು ಲೋಗೋದಲ್ಲಿ ಇದೆ. ಆ ಒಂದು ಲೋಗೋ ಕ್ರಿಯೇಟ್ ಆಗುವಾಗ ಒಂದಿಷ್ಟು ವಿಜುವಲ್ಸ್ ಕೂಡ ಬರುತ್ತೆ. ಅದು ಒಂದು ಮೇನ್ ಆಗಿ ಹ್ಯೂಮನ್ಸ್ ಅವರು ಯಾರೆಲ್ಲ ಇದ್ದಾರೆ, ಮತ್ತೆ ಇಲ್ಲಿ ಒಂದು ಕಾನ್ಸೆಪ್ಟ್ ಬಗ್ಗೆ ಫೋಕಸ್ ಮಾಡೋದಾದ್ರೆ ಈ ಒಂದು ಸೀಸನ್ ಅಲ್ಲಿ ನಾರ್ಮಲ್ ಪೀಪಲ್ಸ್ ನ ಆಡಿಷನ್ ಆಗಿ ತಗೊಂಡು ಬಿಗ್ ಬಾಸ್ ಮನೆಗೆ ಕಂಟೆಸ್ಟೆಂಟ್ ಆಗಿ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಇದು ರಿಲೇಟೆಡ್ ಆಗಿ ಏನಾದ್ರು ಎಕ್ಸ್ಟ್ರೀಮ್ ಬೇರೆ ತರ ಅಪ್ಡೇಟ್ಸ್ ಏನಾದ್ರು ಬಂದ್ರೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ನ ಮಾಡಿರ್ತೀನಿ. ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಯಾರು ಕೂಡ ಮಿಸ್ ಮಾಡದಂತೆ ಜಾಯ್ನ್ ಆಗಿ ಅದೇ ತರ ಸಪೋರ್ಟ್ ಮಾಡಿ. ಇವಾಗ ಈ ಒಂದು ಟಾಪಿಕ್ ಬಗ್ಗೆ ಮೇನ್ ಆಗಿ ಮಾತಾಡೋದಾದ್ರೆ ಪ್ರತಿ ಸೀಸನ್ ಅಲ್ಲೂ ಅದೇ ತರ ಒಂದು ಕಂಪ್ಯಾರಿಸನ್ ಮಾಡಿ ನೋಡ್ತಾ ಇದ್ರೆ ಎಲ್ಲದಕ್ಕೂ ವೈಟಿಂಗ್ ಕೂಡ ಇತ್ತು. ಲಾಸ್ಟ್ ಸೀಸನ್ ಅಲ್ಲಿ ಲೋಗೋ ಲಾಂಚ್ ಮಾಡುವಾಗ ಪ್ರತಿ ಒಂದು ಡಿಸ್ಟ್ರಿಕ್ಟ್ ಅಲ್ಲೂ ಕೂಡ ಒಂದು ಕಡೆ ಆ ಒಂದು ಫೇಮಸ್ ಪ್ಲೇಸ್ ಏನಿರುತ್ತೆ ಆ ಒಂದು ಪರ್ಟಿಕ್ಯುಲರ್ ಕರ್ನಾಟಕ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಆ ಒಂದು ಲೋಗೋನ ಲಾಂಚ್ ಮಾಡ್ತಿದ್ರು, ಆಮೇಲೆ ಟಿವಿಲಿ ಲಾಂಚ್ ಆಗ್ತಿತ್ತು. ಬಟ್ ಈ ವರ್ಷ ಡಿಫ್ರೆಂಟ್ ಆಗಿ ಕ್ರಿಯೇಟ್ ಮಾಡಿದ್ದಾರೆ. ಅದೇ ತರ ಒಂದಿಷ್ಟು ರಿಯಾಲಿಟಿ ಶೋನು ಕೂಡ ಅಷ್ಟೇನು ವರ್ಕೌಟ್ ಆಗ್ತಿಲ್ಲ ಕಲರ್ಸ್ ಕನ್ನಡದಲ್ಲಿ. ಇವಾಗ ಆಲ್ರೆಡಿ ಆ ಒಂದು ಗಿಚ್ಚಿಗಿಲಿ ಜೂನಿಯರ್ಸ್ ಏನಿತ್ತು ಅದನ್ನು ಕೂಡ ಗ್ರ್ಯಾಂಡ್ ಫಿನಾಲೆ ಆಗಿದೆ. ಇನ್ನೊಂದು ಮತ್ತೆ ಕ್ವಾಟ್ಲೆ ಕಿಚನ್ ಅಂತ ಸೀಸನ್ 2 ಅದು ಕೂಡ ನೆಕ್ಸ್ಟ್ ವೀಕ್ ಇಂದ ಸ್ಟಾರ್ಟ್ ಆಗ್ತಿದೆ. ಅದಾದ್ಮೇಲೆ ಬಿಗ್ ಬಾಸ್ ಬರೋ ಚಾನ್ಸಸ್ ಕೂಡ ಇರುತ್ತೆ. ಆಲ್ಮೋಸ್ಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದು ಸೆಪ್ಟೆಂಬರ್ಗೆ ಬರುತ್ತೆ ಅಂತ, ಬಟ್ ಈ ವರ್ಷ ಅದಕ್ಕಿಂತ ಮುಂಚೆ ಬರ್ಬೋದು. ಅಂದ್ರೆ 1 ಮಂತ್ ನ ಬಿಟ್ಟು ಅಂದ್ರೆ ಆಗಸ್ಟ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಗಸ್ಟ್ ಅಲ್ಲಿ ಈ ಒಂದು ಸೀಸನ್ ಸ್ಟಾರ್ಟ್ ಆಗುತ್ತೆ ಅಂತ. ಪ್ರತಿ ಸೀಸನ್ ಅಲ್ಲಿ ಸೆಪ್ಟೆಂಬರ್ 28 ಇಂದ ಸ್ಟಾರ್ಟ್ ಆಗ್ತಿತ್ತು, ಬಟ್ ಈ ಒಂದು ಸೀಸನ್ ಆಗಸ್ಟ್ ಅಲ್ಲಿ ಸ್ಟಾರ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಇದು ಜೂನ್ ಫಸ್ಟ್ ವೀಕ್ ಅಲ್ಲೇ ಈ ತರ ಒಂದು ಲೋಗೋ ಲಾಂಚ್ ನ ಮಾಡಿದ್ದಾರೆ ಅಂತ ಅಂದ್ರೆ ಬೇಗನೂ ಕೂಡ ಆ ಒಂದು ಸೀಸನ್ ಸ್ಟಾರ್ಟ್ ಆಗ್ಬೋದು. ಬಟ್ ಯಾವ ರೀತಿ ಆ ಒಂದು ಹೋಮ್ ಇರುತ್ತೆ ಅಂದ್ರೆ ಬಿಗ್ ಬಾಸ್ ಮನೆ ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡ್ತಾರೆ, ರಿನೋವೇಷನ್ ಯಾವ ರೀತಿ ನಡೀತಾ ಇದೆ, ಇನ್ನು ಕೂಡ ಅದ್ರ ರಿಲೇಟೆಡ್ ಆಗಿ ಅಪ್ಡೇಟ್ ಬಂದಿಲ್ಲ. ಆಲ್ಮೋಸ್ಟ್ ಆ ಕನ್ಸ್ಟ್ರಕ್ಷನ್ ನಡೆಯೋದಕ್ಕೆ ಇನ್ನು 2 ಮಂತ್ಸ್ ಬೇಕಾಗ್ಬೋದೇನೋ. ಈ ಒಂದು ಕಾನ್ಸೆಪ್ಟ್ ಯಾವ ರೀತಿ ಥೀಮ್ ಬರ್ತಾರೆ, ಮತ್ತೆ ಆ ಒಂದು ಈ ಲಾಸ್ಟ್ ಇಯರ್ ತರ ಒನ್ ಸೈಡೆಡ್ ಆಗ್ಬಾರ್ದು. ಎಲ್ಲ ವಿನ್ನರ್ಸ್ ಯಾರು ಎಲಿಮಿನೇಟ್ ಆಗ್ತಾರೆ, ಯಾರ್ಯಾವ ಪ್ಲೇಸ್ ಅಲ್ಲಿ ಬರ್ತಾರೆ, ಟಾಪ್ 6 ಅಲ್ಲಿ ಯಾವ್ಯಾವ ಪ್ಲೇಸ್ ಗೆ ಯಾರ್ಯಾರು ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಬೋದು. ಬಟ್ ಆ ಒಂದು ಥೀಮ್ ಇದ್ದಿದ್ದು ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ, ಬಟ್ ಎಲ್ಲಾನು ಕೂಡ ಎಕ್ಸ್ಪೆಕ್ಟ್ ಆಗ್ತಿತ್ತು. ಬಟ್ ಈ ಒಂದು ಸೀಸನ್ ಅಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ಕಾನ್ಸೆಪ್ಟ್ ನ ತಗೊಂಡ್ ಬರ್ತಾರೆ. ಸಡನ್ ಆಗಿ ಆ ಒಂದು ಲೋಗೋನ ಬಿಡ್ತಾರೆ. ಲೋಗೋದಲ್ಲಿ ಸುಮಾರು ಜನ ಕಾಣಿಸ್ಕೊಡ್ತಾರೆ. ಅಂದ್ರೆ ಆ ಒಂದು ಎಮೋಜಿ ತರ ಆ ಒಂದು ಕಾರ್ಟೂನ್ ಪಿಕ್ಚರ್ಸ್ ಏನಿತ್ತು ಅದ್ರ ಮುಂದೆ ಬಂದು ಮತ್ತೆ 13 ಅಂತ ನಂಬರ್ ಬರುತ್ತೆ ಆ ಒಂದು ಬಿಗ್ ಬಾಸ್ ಲೋಗೋದಲ್ಲಿ. ಒಂದು ಇಂಟ್ರೆಸ್ಟಿಂಗ್ ಆಗಿದೆ, ಚೆನ್ನಾಗೂ ಕೂಡ ಕಾಣ್ತಾ ಇದೆ ಬಿಗ್ ಬಾಸ್ ಸೀಸನ್ 13 ಲೋಗೋ. ಬಟ್ ಇದ್ರ ರಿಲೇಟೆಡ್ ಆಗಿ ಏನಾದ್ರು ಬೇರೆ ಅಪ್ಡೇಟ್ ಬಂದ್ರೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಚಾನಲ್ ಅಲ್ಲೂ ಕೂಡ ಅಪ್ಡೇಟ್ ಮಾಡ್ತೀನಿ. ಯಾರಿನ್ನು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬೈ ಬೈ, ಥ್ಯಾಂಕ್ ಯು, ನಮಸ್ಕಾರ.